ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಟೈಲರಿಂಗ್ ಸರ್ಟಿಫಿಕೇಟ್ಗೆ ಯಾವ ರೀತಿ ನಾವು ಅಪ್ಲಿಕೇಶನನ್ನು ಹಾಕಬೇಕು, ಯಾವ ರೀತಿ ಟೈಲರಿಂಗ್ ಸರ್ಟಿಫಿಕೇಟನ್ನು ಪಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ರಾಜ್ಯ ಅಥವಾ ಕೇಂದ್ರ ಸರ್ಕಾರದಿಂದ ಯಾವುದಾದ್ರೂ ಯೋಜನೆಗಳಿಗೆ ಅಪ್ಲಿಕೇಶನನ್ನು ಬಿಟ್ಟಾಗ ಟೈಲರಿಂಗ್ ಮಿಷಿನ್ ಕೊಡ್ತೀವಿ. ಅದೇ ರೀತಿಯಾಗಿ ಒಂದು ಟೈಲರಿಂಗ್ ಶಾಪನ್ನು ಓಪನ್ ಮಾಡಬೇಕು, ಬ್ಯಾಂಕಿಂದ ಲೋನನ್ನು ಪಡ್ಕೋಬೇಕು. ಇತರೆ ಸಂಘ ಸಮಸ್ಯೆಗಳಿಂದ ಲೋನನ್ನು ಪಡ್ಕೋಬೇಕಾದ್ರೆ, ಟೈಲರಿಂಗ್ ಶಾಪನ್ನು ಓಪನ್ ಮಾಡಬೇಕಾದ್ರೆ ಟೈಲರಿಂಗ್ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ನಿಮಗೆ ಲೋನನ್ನು ಕೊಡ್ತಾರೆ ಸ್ನೇಹಿತರೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಟೈಲರಿಂಗ್ ಸರ್ಟಿಫಿಕೇಟನ್ನು ಯಾವ ರೀತಿ ಪಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಟೈಲರಿಂಗ್ ಸರ್ಟಿಫಿಕೇಟ್ ಪಡ್ಕೋಬೇಕಾದ್ರೆ ಅದಕ್ಕೆ ಅರ್ಜಿ ಆಗಬೇಕಾದ್ರೆ ನಿಮ್ಮ ಹತ್ರ ಏನು ದಾಖಲಾತಿ ಇರಬೇಕಪ್ಪ ಅಂತ ಅಂದರೆ ನಿಮ್ಮದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ. ನಂತರ ಇಮೇಲ್ ID ಸಾಕು ಟೈಲರಿಂಗ್ ಸರ್ಟಿಫಿಕೇಟ್ ಪಡ್ಕೊಳ್ಳೋದಕ್ಕೆ ಅರ್ಜಿಯನ್ನು ಆಗ್ಬೋದು ಸ್ನೇಹಿತರೆ. ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ಈಗ ನಿಮಗೆ ತಿಳಿಸ್ತೀನಿ. ಯಾವ್ದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸಲ್ಲಿ ಡಿಜಿಟಲ್ ಸೇವಾ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ಸರ್ಚ್ ಕೊಡಿ ಸ್ನೇಹಿತರೆ. ಫಸ್ಟ್ ಆಪ್ಷನ್ ಡಿಜಿಟಲ್ ಸೇವಾ ಪೋರ್ಟಲ್ CSC ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಯಾರು ಅರ್ಜಿಯನ್ನು ಆಗ್ಬೋದಪ್ಪ ಅಂತ ಅಂದರೆ CSC ಸೆಂಟರ್ ಇರ್ತಕ್ಕಂಥವ್ರು ಮಾತ್ರ ಈ ಒಂದು ಟೈಲರಿಂಗ್ ಸರ್ಟಿಫಿಕೇಟ್ ಪಡ್ಕೊಳ್ಳೋದಕ್ಕೆ ಅರ್ಜಿಯನ್ನು ಆಗ್ಬೋದು. ಯಾವ ರೀತಿ ಅಂತ ನಾನು ಈಗ ತಿಳಿಸ್ತಾ ಇದ್ದೀನಿ. ಸೊ ಆ ರೀತಿಯಾಗಿ ಪಡ್ಕೊಂಡ್ರೆ ನಿಮಗೆ ಟೈಲರಿಂಗ್ ಸರ್ಟಿಫಿಕೇಟು ಬರುತ್ತೆ. ಅದ್ರ ಮುಖಾಂತರ ನೀವು ಲೋನನ್ನು ಪಡ್ಕೋಬೋದು, ಟೈಲರಿಂಗ್ ಶಾಪನ್ನು ಓಪನ್ ಮಾಡ್ಬೋದು, ಬ್ಯಾಂಕ್ ಕಡೆಯಿಂದ ಲೋನ್ ಪಡ್ಕೋಬೋದು, ಸಂಘ ಸಂಸ್ಥೆಗಳಿಂದ ಲೋನನ್ನು ಪಡ್ಕೋಬೋದು. ಸೊ ಅಲ್ಲಿ ನಿಮ್ಮ CSC ಲಾಗಿನ್ ID ಪಾಸ್ವರ್ಡನ್ನು ಹಾಕಿ ಸ್ನೇಹಿತರೆ. ಪಾಸ್ವರ್ಡನ್ನು ಹಾಕಿಬಿಟ್ಟು ಕೆಳಗಡೆ ಏನು ಕ್ಯಾಪ್ಚರ್ ಇದೆ ಆ ಒಂದು ಕ್ಯಾಪ್ಚರನ್ನು ಹಾಕಿ. CSC ID ಇಲ್ಲದೆ ಇರ್ತಕ್ಕಂಥವ್ರು ಯಾವ ರೀತಿ ಸರ್ಟಿಫಿಕೇಟನ್ನು ಪಡ್ಕೊಳ್ಳೋದು ಅಂತಲೂ ಸಹ ತಿಳಿಸ್ತೀನಿ. ಸೈನ್ ಇನ್ ಅಂತ ಕೊಡಿ ಸ್ನೇಹಿತರೆ. ಸೈನ್ ಇನ್ ಅಂತ ಕೊಟ್ಟರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಸ್ವಿವಿಂಗ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ಸರ್ಚ್ ಕೊಡಿ ಸ್ನೇಹಿತರೆ. ಸರ್ಚ್ ಕೊಟ್ಟರೆ ಈ ರೀತಿಯಾಗಿ ಬರುತ್ತೆ. ಸ್ವಿವಿಂಗ್ ಆ್ಯಂಡ್ ಟೈಲರಿಂಗ್ ಕೋರ್ಸ್ ರಿಜಿಸ್ಟ್ರೇಷನ್ ಅಂತಿದೆ ನೋಡಿ ಸ್ನೇಹಿತರೆ. ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಈ ಒಂದು ಫಾರಮನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ತುಂಬ ಸಿಂಪಲ್ ಆಗಿರುತ್ತೆ. ಕೇವಲ ನಿಮ್ಮ ಹತ್ರ ಆಧಾರ್ ಕಾರ್ಡು, ಇಮೇಲ್ ID ಇದ್ದರೆ ಸಾಕು. ಸೊ ಇಲ್ಲಿ ಸೊಲ್ಯೂಷನ್ ಅಂತಿದೆ ನೋಡಿ, ಮಿಸ್ಟರ ಮಿಸ್ಸಸ್ಸ ಯಾವುದಿದ್ರೆ ಅದನ್ನು ಸೆಲೆಕ್ಟ್ ಮಾಡಿ ಹಾಕಿ ಸ್ನೇಹಿತರೆ. ಮಿಸ್ಟರ್ ಅಂತ ಅಂದರೆ ಅವು ಪುರುಷರಿಗೆ ಮಿಸ್ಟರ್ ಅಂತ ಕರೀತಾರೆ. ಮಿಸ್ಸಸ್ ಅಂದರೆ ಮದುವೆ ಆಗಿರ್ತಕ್ಕಂಥ ಮಹಿಳೆಯರಿಗೆ ಮಿಸ್ಸಸ್ ಅಂತ ಕರೀತಾರೆ. MS ಮಿಸ್ ಅಂತ ಅಂದರೆ ಮದುವೆ ಆಗಿದೆಯಾ ಇಲ್ವಾ ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೆ MS ಅಂತ ಕರೀತಾರೆ. ಅದಾದಮೇಲೆ VLE ಸ್ಟೇಟು, ನಂತರ VLE ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಫುಲ್ ನೇಮ್ ಆಫ್ ದ ಕ್ಯಾಂಡಿಡೇಟ್ ಅಂತಿದೆ ನೋಡಿ, ಅಲ್ಲಿ ಯಾರ್ದು ಟೈಲರಿಂಗ್ ಸರ್ಟಿಫಿಕೇಟ್ಗೆ ಅಪ್ಲಿಕೇಶನನ್ನು ಹಾಕ್ತಾಯಿದ್ರೆ ಅವರ ನೇಮನ್ನು ಟೈಪ್ ಮಾಡಿ ಸ್ನೇಹಿತರೆ. ಅದಾದಮೇಲೆ ಅವರ ಆಧಾರ್ ಕಾರ್ಡಲ್ಲಿ ಮೊಬೈಲ್ ನಂಬರ್ ಇರುತ್ತಲ್ವ, ಆ ಒಂದು ಮೊಬೈಲ್ ನಂಬರನ್ನು ಟೈಪ್ ಮಾಡಿ. ನಂತರ ಯುನಿಕ್ ಇಮೇಲ್ ID ಅಂತಿದೆ ನೋಡಿ, ಇಲ್ಲಿ ನಿಮ್ಮ ಒಂದು ಇಮೇಲ್ IDಯನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಅಂದರೆ ಯಾರಿಗೆ ನಾವು ಟೈಲರಿಂಗ್ ಸರ್ಟಿಫಿಕೇಟ್ಗೆ ಅಪ್ಲಿಕೇಶನ್ ಹಾಕ್ತಾಯಿದ್ರೆ ಅವರ ಇಮೇಲ್ IDಯನ್ನು ಹಾಕಬೇಕಾಗುತ್ತೆ. ಅದಾದಮೇಲೆ ಅದ್ರ ಕೆಳಗಡೆ ಕನ್ಫರ್ಮ್ ಇಮೇಲ್ ID ಅಂತಿದೆ ನೋಡಿ, ಅದನ್ನು ಹಾಕಬೇಕಾಗುತ್ತೆ. ಯಾಕಂದರೆ ಇಮೇಲ್ IDಗೆ ಅವ್ರಿಗೊಂದು ಪಾಸ್ವರ್ಡ್ ಬರುತ್ತೆ. ಆ ಪಾಸ್ವರ್ಡ್ ಮುಖಾಂತರ ಅವರು ಲಾಗಿನ್ ಮಾಡಿ ಟೈಲರಿಂಗ್ ಎಕ್ಸಾಮ್ ಇರುತ್ತೆ ಅದನ್ನು ಫಿಲ್ ಮಾಡಬೇಕು. ಟೈಲರಿಂಗ್ ಎಕ್ಸಾಮ್ ಇರುತ್ತೆ ಅದನ್ನು ಅವರು ಟೈಲರಿಂಗ್ ಎಕ್ಸಾಮನ್ನು ತಗೊಂಡು ಪಾಸ್ ಮಾಡ್ಕೋಬೇಕಾಗುತ್ತೆ. ಅದು ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಸೊ ಕನ್ಫರ್ಮ್ ಇಮೇಲ್ ID ಹತ್ರ ಮೇಲೆ ಏನು ಇಮೇಲ್ ID ಹಾಕಿರ್ತೀರೋ ಅದೇ ಇಮೇಲ್ IDಯನ್ನು ಹಾಕಿ. ಅದಾದಮೇಲೆ ಜೆಂಡರ್ ಹತ್ರ ಮೇಲ ಫಿಮೇಲ ಹಾಕಿ. ಸೊ ಪುರುಷರು ಸಹ ಆಗ್ಬೋದು, ಮಹಿಳೆಯರು ಸಹ ಈ ಒಂದು ಟೈಲರಿಂಗ್ ಸರ್ಟಿಫಿಕೇಟ್ಗೆ ಅಪ್ಲಿಕೇಶನ್ ಆಗ್ಬೋದು. ಡೇಟ್ ಆಫ್ ಬರ್ತ್ ಅಂತಿದೆ ನೋಡಿ, ಅಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಹಾಕಿ. ಗಾರ್ಡಿಯನ್ ನೇಮ್ ಅಂತಿದೆ ನೋಡಿ, ಮಹಿಳೆಯರಿಗಾದರೆ ಅವರ ಪತ್ನಿ ಅಥವಾ ತಂದೆ ಹೆಸರನ್ನು ಹಾಕಿ, ಪುರುಷರಾದರೆ ಅವರ ತಂದೆ ಹೆಸರನ್ನು ಎಂಟ್ರಿ ಮಾಡಿ. ಸೊ ಅದಾದಮೇಲೆ ಅಭ್ಯರ್ಥಿಯ ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅವರ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಬ್ಲಾಕ್ ಅಂತಿದೆ ನೋಡಿ, ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಲೇಜ್ ಹತ್ರ ನಿಮ್ಮ ಗ್ರಾಮ, ನಂತರ ಪಿನ್ ಕೋಡ್ ಅಂತಿದೆ ನೋಡಿ, ಅಲ್ಲಿ ನಿಮ್ಮ ಒಂದು ಏರಿಯಾ ಪಿನ್ ಕೋಡ್ ಹಾಕಿ. ಆಧಾರ್ ಕಾರ್ಡಲ್ಲಿ ಇರುತ್ತೆ 6 ನಂಬರು. ನಂತರ ನಿಮ್ಮ ಅಡ್ರೆಸ್ಸನ್ನು ಎಂಟ್ರಿ ಮಾಡಿ. ಫಿಸಿಕಲಿ ಆಟ್ರಿಬ್ಯೂಟ್ ಹತ್ರ ಒಂದು ವೇಳೆ ಅಂಗವಿಕಲತೆ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಸೊ ಅದಾದಮೇಲೆ ನಿಮ್ಮ ಒಂದು ಎಜುಕೇಷನ್ ಡೀಟೇಲನ್ನು ಹಾಕಬೇಕಾಗುತ್ತೆ. ಎಜುಕೇಷನ್ ಡೀಟೇಲನ್ನು ಹಾಕಿ, ನೀವು SLCನ ಅಥವಾ ಏನು ಓದಿದರೆ ಅದನ್ನು ಹಾಕಿ. 5ನೇ ಕ್ಲಾಸ 10ನೇ ಕ್ಲಾಸ್ ಏನು ಓದಿದ್ರೆ ಅದನ್ನು ಹಾಕಿ. ಪ್ರಿಪೇರ್ಡ್ ಲ್ಯಾಂಗ್ವೇಜ್ ಎಕ್ಸಾಮು ಇರುತ್ತೆ, ಅದನ್ನು ಯಾವ ಲ್ಯಾಂಗ್ವೇಜಲ್ಲಿ ತೊಗೊತೀರೋ ಅದನ್ನು ಹಾಕ್ಬಿಟ್ಟು ಸಬ್ಮಿಟ್ ಕೊಟ್ಟರೆ ಈ ರೀತಿಯಾಗಿ ಬರುತ್ತೆ ಸ್ನೇಹಿತರೆ. ಇಲ್ಲಿ 499 ರೂಪಾಯಿ ಪೇಮೆಂಟ್ ಕಟ್ಟಬೇಕಾಗುತ್ತೆ ಆ ಒಂದು ಸರ್ಟಿಫಿಕೇಟ್ಗೆ. ನೀವು ಇಲ್ಲಿ ನೋಡ್ಬೋದು 499 ಅಂತಿದೆ. ಅಲ್ಲಿ ನಿಮ್ಮ ಒಂದು ಪಾಸ್ವರ್ಡನ್ನು ಹಾಕಿ, ನಂತರ ವ್ಯಾಲಿಡೇಟ್ ಅಂತ ಹಾಕಿ, ನಂತರ ಇಲ್ಲಿ ವ್ಯಾಲಿಡ್ ಪಿನ್ನನ್ನು ಹಾಕಬೇಕಾಗುತ್ತೆ. ಹಾಕಿ ಪೇ ಅಂತ ಕೊಟ್ಟರೆ
ಸೊ ಪೇಮೆಂಟ್ ಕಟ್ಟಾಗುತ್ತೆ ಸ್ನೇಹಿತರೆ. ಸೊ ಇಷ್ಟಾದಮೇಲೆ ನಿಮಗೆ ಪೇಮೆಂಟ್ ಕಟ್ಟಾಗಿರ್ತಕ್ಕಂಥ ಒಂದು ರೆಸಿಪ್ಟ್ ಸಹ ಬರುತ್ತೆ. ಸೊ ಈಗ ನೀವೇನು ಮಾಡಬೇಕಪ್ಪ, ಈಗ ಮಾಡ್ತಕ್ಕಂಥದ್ದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸರ್ಟಿಫಿಕೇಟ್ ಬರಬೇಕಾದ್ರೆ ಈಗ ನಾನೇನು ಹೇಳ್ತೀನಿ ಆ ಪ್ರೊಸೆಸಿಂಗನ್ನು ಮಾಡಬೇಕಾಗುತ್ತೆ. ಈ ಒಂದು ರೆಸಿಪ್ಟನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಒಂದು ಇಮೇಲ್ ಐ ಡಿಯನ್ನು ಓಪನ್ ಮಾಡಿ ಸ್ನೇಹಿತರೆ. ನಿಮ್ಮ ಇಮೇಲ್ ಐ ಡಿ ಓಪನ್ ಮಾಡಿದ್ರೆ ನೆಕ್ಸ್ಟು ನಿಮ್ಮ ಒಂದು ಇಮೇಲ್ ಐ ಡಿಯನ್ನು ಓಪನ್ ಮಾಡಿ. ಇಮೇಲ್ ಐ ಡಿಯನ್ನು ಓಪನ್ ಮಾಡಿದ್ರೆ ನಿಮಗೆ ಬಳಕೆದಾರರ ನೋಂದಣಿ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೊಂದು ಲಿಂಕ್ ಬಂದಿರುತ್ತೆ. ಆ ಲಿಂಕನ್ನು ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ಲೇಸ್ಟೋರ್ಗೆ ಹೋಗುತ್ತೆ. ಪ್ಲೇಸ್ಟೋರ್ ಮುಖಾಂತರ ಉಷಾ ಸಿಲೈ ಅನ್ನೋ ಒಂದು ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಅದು ಪ್ಲೇಸ್ಟೋರ್ಗೆ ಹೋಗುತ್ತೆ. ಅಥವಾ ಸಿಸ್ಟಮಲ್ಲಿ ಮಾಡೋಂಗಿದ್ರೆ ಆ ಲಿಂಕನ್ನು ನೀವು ಕಾಪಿ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿಗೆ ಯಾರಿಗಾದ್ರೂ ವಾಟ್ಸಪ್ ಮಾಡಿ, ಅಥವಾ ನಿಮಗೇ ನೀವು ವಾಟ್ಸಪ್ ಮಾಡಿಕೊಂಡು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಆ ಒಂದು ಆ್ಯಪು ಇನ್ಸ್ಟಾಲ್ ಆಗುತ್ತೆ ಸ್ನೇಹಿತರೆ. ಇನ್ಸ್ಟಾಲ್ ಆಗಿ ಓಪನ್ ಆಗುತ್ತೆ. ಆಗ ನಿಮ್ಮ ಒಂದು ಮೇಲ್ಗೆ ಪಾಸ್ವರ್ಡ್ ಬಂದಿರುತ್ತೆ. ಆ ಒಂದು ಪಾಸ್ವರ್ಡನ್ನು ಆ ಒಂದು ಉಷಾ ಸಿಲೈ ಆ್ಯಪಲ್ಲಿ ಎಂಟ್ರಿ ಮಾಡಿಬಿಟ್ಟು ನೀವು ಲಾಗಿನ್ ಮಾಡ್ಕೋಬೇಕಾಗುತ್ತೆ. ನಂತರ ಅಲ್ಲಿ 50 ಮಾರ್ಕ್ಸ್ಗೆ ಕ್ವಶನ್ಸ್ ಇರುತ್ತೆ. 50 ಮಾರ್ಕ್ಸ್ಗೆ ನೀವು 17 ಮಾರ್ಕ್ಸನ್ನು ತೆಗೆದ್ರೆ ನೀವು ನಿಮಗೆ ಸರ್ಟಿಫಿಕೇಟು ತಕ್ಷಣ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಅದು 3 ಚಾನ್ಸ್ ಇರುತ್ತೆ. 3 ಚಾನ್ಸು ನೀವು ಫೈಲ್ ಆದರೆ ಮತ್ತೆ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ, ಮತ್ತೆ ಎಕ್ಸಾಮ್ ತಗೋಬೇಕಾಗುತ್ತೆ. 3 ಸರಿ ನಾವು ಎಕ್ಸಾಮನ್ನು ತಗೋಬೋದು. 3 ಸರಿ ನಾವು ಫೈಲ್ ಆದರೆ ಮತ್ತೆ ಪೇಮೆಂಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಷ್ಟೊತ್ತು ಹೇಳಿದ್ದು ಯಾವ ರೀತಿ ನಾವು ಅಪ್ಲಿಕೇಶನ್ ಹಾಕೋದು ಅಂತ ಹೇಳ್ಬಿಟ್ಟು, ಎಕ್ಸಾಮ್ ಯಾವ ರೀತಿ ಇರುತ್ತೆ, ಯಾವ ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಆ ಎಕ್ಸಾಮ್ ನಾವು ಕಂಪ್ಲೀಟ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನಮ್ಮ ಮೇಲ್ಗೆ ಸರ್ಟಿಫಿಕೇಟ್ ಬಂದುಬಿಡುತ್ತೆ ಸ್ನೇಹಿತರೆ. ಒಂದು ವೇಳೆ ನಿಮಗೆ ಎಕ್ಸಾಮ್ ಅಟೆಂಡ್ ಮಾಡೋದು ಗೊತ್ತಿಲ್ಲ ಅಂತಂದರೆ, ಯಾವ ರೀತಿ ಅಪ್ಲೈ ಮಾಡೋದು ಗೊತ್ತಿಲ್ಲ ಅಂತಂದರೆ, ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ CSC ಸೆಂಟರ್ಗೆ ಹೋಗಿ ಅವ್ರು ಅಪ್ಲೈ ಮಾಡಿಬಿಟ್ಟು ನಿಮಗೆ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿಕೊಡ್ತಾರೆ. ಎಕ್ಸಾಮ್ ಸಹ ಇರುತ್ತೆ. ಒಂದು ವೇಳೆ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ಈ ನಂಬರ್ಗೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ವಾಟ್ಸಪ್ ಮಾಡಿ ಸ್ನೇಹಿತರೆ. ನಾವು ಈ ಎಕ್ಸಾಮನ್ನು ಕಂಪ್ಲೀಟ್ ಮಾಡಿ ನಾವು ಸರ್ಟಿಫಿಕೇಟನ್ನು ನಿಮ್ಮ ನಂಬರ್ಗೆ ವಾಟ್ಸಪ್ ಮಾಡ್ತೀರಿ. ಇದಕ್ಕೆ ಫೀಸು ಅಂತ ಇಷ್ಟು ಅಂತ ಇರುತ್ತೆ ಸ್ನೇಹಿತರೆ. ಸೊ ನೀವು ಈ ನಂಬರ್ಗೆ ಕಾಲ್ ಮಾಡಬೇಡಿ, ವಾಟ್ಸಪ್ ಮಾಡಿ. ನಾವು ಸರ್ಟಿಫಿಕೇಟನ್ನು ನೀವು ಈ ನಂಬರ್ಗೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ವಾಟ್ಸಪ್ ಮಾಡಿ ನಾವು ಈ ಒಂದು ಸರ್ಟಿಫಿಕೇಟನ್ನು ಅಪ್ಲೈ ಮಾಡಿ ನಿಮಗೆ ವಾಟ್ಸಪ್ ಮಾಡ್ತೀರಿ ಸ್ನೇಹಿತರೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಎಕ್ಸಾಮ್ ಇರುತ್ತೆ, ಎಷ್ಟು ಮಾರ್ಕ್ಸ್ ತಗೋಬೇಕು, ಏನೇನು ಕ್ವಶನ್ಸ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಆ ಮಾಹಿತಿಯೂ ಸಹ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ. ಈ ಒಂದು ಸರ್ಟಿಫಿಕೇಟ್ ಇದ್ದರೆ ನಿಮಗೆ ನೀವು ಲೋನ್ ಸಹ ಬ್ಯಾಂಕಲ್ಲೂ ಲೋನ್ ಸಹ ತಗೋಬೋದು. ಸಂಘ ಸಂಸ್ಥೆಗಳು ಧರ್ಮಸ್ಥಳ ಸಂಘ ಆಗಿರ್ಬೋದು ಅಥವಾ ಯಾವುದಾದ್ರೂ ಸರ್ಕಾರದಿಂದ ಬಿಟ್ಟಾಗ ಈ ಒಂದು ಸರ್ಟಿಫಿಕೇಟ್ ಮುಖಾಂತರ ನೀವು ಲೋನ್ ತಗೊಳ್ಳೋದಕ್ಕೆ ಈ ಒಂದು ಸರ್ಟಿಫಿಕೇಟ್ ತುಂಬ ಉಪಯುಕ್ತವಾಗಿರುತ್ತೆ. ಇದು ಕೇಂದ್ರ ಸರ್ಕಾರದಿಂದ ಬರುವಂಥ ಒಂದು ಸರ್ಟಿಫಿಕೇಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ನಾವು ಕೊಡುವಂಥ ಮಾಹಿತಿ ನಿಮಗೆ ಮುಂಚಿತವಾಗಿ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ. ಹಾಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.